Hey guys, welcome back to one more travel vlog. This is for a small trip, small staycation ಅಂತ ಹೇಳ್ಬೋದು. And ಅದೇ ದಿನ ನಮ್ಮ ಅತ್ತೆ ಮಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ we celebrated their anniversary and we started ವೆಲ್ಕಮ್ ಬ್ಯಾಕ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಜಶ್ವಂತ್ ಬ್ಲಾಗ್ಸ್. ಸೊ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬೆಂಗಳೂರಿಂದ ಬರೀ 1.5 hour ಅಷ್ಟೇ. ಅದು ರಾಮನಗರ್ ಹತ್ರ ರಾವಿಶಿಂಗ್ ರಿಟ್ರೀಟ್ ಅಂತ ರೆಸಾರ್ಟ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲರೂ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ನಾವು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿರೋದು, ಬಿಕಾಸ್ ಸಡನ್ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಹೋಗಿದ್ದು. ಏನಕ್ಕಂದ್ರೆ ಆಮೇಲೆ ವರ್ಕಲ್ಲಿ ಬ್ಯುಸಿ ಆಗ್ತೇವೆ, ವಿ ಕಾಂಟ್ ಗಿವ್ ಟೈಮ್ ಅಂದ್ಕೊಂಡು ಇಮಿಡಿಯೇಟಾಗಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ನಿಜ ಅಲ್ಲಿ ಹೋದ್ಮೇಲೆ ಅಂತೂ ಗೊತ್ತಾಯ್ತು, ಇಟ್ ವಾಸ್ ಟೂ ವಾವ್ ಅಂತ ಹೇಳ್ಬೋದು. ದ ಫುಡ್, ದ ಪೀಪಲ್, ದ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ವೀಕೆಂಡ್ಸಲ್ಲಂತೂ ಐ ಥಿಂಕ್ ಫುಲ್ ತುಂಬೋಗಿರ್ತಾರೆ ಜನ ಅಲ್ಲಿ. ಆ್ಯಂಡ್ ಎಲ್ಲರೂ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ, ಯು ಗೈಸ್ ವಿಲ್ ರಿಯಲಿ ಲೈಕ್ ಇಟ್. ಆ್ಯಂಡ್ ಇದು ಬಂದು ಪಾರ್ಟ್ 1 ಆಫ್ ದ ವ್ಲಾಗ್. ಅಂದರೆ ನಾವು 2 ದಿನ ಇದ್ವಿ. ಬೆಳಗ್ಗೆ 12:30 ಚೆಕ್ ಇನ್ ಆಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ಚೆಕ್ಔಟ್ ಆಗಿತ್ತು. ಸೊ ಫಸ್ಟ್ ಡೇ ಎಲ್ಲ ಏನೇನು ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಫುಲ್ ವಿಡಿಯೋ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಸೊ ನಾವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿದ್ವಿ ಇವಾಗ ಫಾರ್ ದ ಕಪಲ್ ಅಂತ. ಅದಾದಮೇಲೆ ನಮಗೆ ಅಲ್ಲಿ ಹೋಗಿ ದೇ ಗಿವ್ ದ ರೂಮ್ ಕೀಸ್, ಆಮೇಲೆ ಟ್ಯಾಗ್ ಕೊಡ್ತಾರೆ. ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಗ್ ಇರುತ್ತೆ. ಗ್ರೀನ್ ಕಲರ್, ಪಿಂಕ್, ಬ್ಲೂ, ಗ್ರೇ ಅಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ಯಾಗ್ ಇರುತ್ತೆ. ಸೊ ನಾವು ಯಾವ ಥರ ರೂಮ್ಸ್ ಆಮೇಲೆ ಯಾವ ಥರ ಅಮ್ಯುನಿಟೀಸ್ ತೊಗೊಂಡಿರ್ತೀವೋ ಆ ಥರ ಟ್ಯಾಗ್ಸ್ ಕೊಟ್ಬಿಟ್ಟು ನಮಗೆ ಚೆಕ್ ಇನ್ ಮಾಡಿಸ್ತಾರೆ. ಅದು ಆ್ಯಕ್ಚುಲಿ ಬಂದು ರಿಸೆಪ್ಷನಿಂದ ನಮ್ಮ ರೂಮ್ಸ್ಗೆ ಒಂಥರ ಬೆಟ್ಟದ ಮೇಲೆ ಥರ ಇರುತ್ತೆ. ಸೊ ಬಗ್ಗಿಯಲ್ಲಿ ಅವರೇ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಅಲ್ಲಿ ಪಾರ್ಟೀಸು ಮಾಡ್ಬೋದು ಅನ್ಸುತ್ತೆ. ಈ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಮಾಡ್ತಾರೆ, ಲೈಕ್ ಫಸ್ಟ್ ಸರ್ಕಲ್ ಫ್ಯಾಮ್ಲಿ ಆ ಥರದ್ದೆಲ್ಲ. ಸೊ ಐ ಥಿಂಕ್ ಫಾರ್ ದ್ಯಾಟ್ ಆ್ಯಂಡ್ ಆಲ್ ದಿಸ್ ಇಸ್ ದ ಆ್ಯಪ್ಟ್ ಅನ್ಬೋದು. ಆ್ಯಂಡ್ ಅಲ್ಲಿರೋ ಜನ, ಸೆಕ್ಯೂರಿಟಿ ಪೀಪಲಿಂದ ಹಿಡಿದು ಮತ್ತು ಕೀಪರ್ ಆಗಲಿ, ದೇ ವೆ ಸೋ ರೆಸ್ಪೆಕ್ಟ್ಫುಲ್ ಗೊತ್ತಾ. ಐ ಮೀನ್ ತುಂಬ ರೆಸ್ಪೆಕ್ಟ್ಫುಲ್ಲಿಂದ ತುಂಬ ಲೋ ಆಗಿ, ಐ ಮೀನ್ ಕೆಲವ್ರು ಅಂದರೆ ತುಂಬ ಹಾರ್ಶಾಗಿ ಮಾತಾಡ್ತಾರೆ, ಹಂಗೆಲ್ಲ ಇರುತ್ತೆ. ಬಟ್ ಇಲ್ಲಿ ತುಂಬ ಲೋ ವಾಯ್ಸಿಂದ ತುಂಬ ಪೊಲೈಟಾಗಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಆ ಗ್ರೀನರಿ ಅಂತೂ ತುಂಬ ಚೆನ್ನಾಗಿತ್ತು. ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ ಆಗಿರ್ಬೋದು, ತುಂಬ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಕ್ಲೀನಾಗಿತ್ತು, ಹೇಳಬೇಕು ಅಂದರೆ ತುಂಬಾ ಕ್ಲೀನಾಗಿತ್ತು.
ಆ್ಯಂಡ್ ಇದು ಬಂದು ಒಂದು ಸಣ್ಣದ ರೂಮ್ ಟೂರ್ ಆಗಿರುತ್ತೆ. ಆ್ಯಂಡ್ ನಾವು ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ ಅರೌಂಡ್ 1:30 ಆಗಿತ್ತು. ಸೊ ನಾವು ಚೆಕ್ಕಿನೆಲ್ಲ ಆಗ್ಬಿಟ್ಟು ವಿ ವೆಂಟ್ ಫಾರ್ ದ ಲಂಚ್. ಆ್ಯಂಡ್ ಲಂಚಲ್ಲಿ ಒಂದು ಸುಮಾರು 20 ಐಟಮ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಬೊಫೆ ಸಿಸ್ಟಮ್ ಆಗಿರುತ್ತೆ. ಅಲ್ಲಿ ಏನೇನು ಫುಡ್ಸ್ ಇಟ್ಟಿರ್ತಾರೋ ಬೊಫೆರಿ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಲಿಮಿಟೆಡ್. ಆ್ಯಂಡ್ ನಾವೇನಾದರೂ ಡ್ರಿಂಕ್ಸ್ ಏನಾದರೂ ಅಥವಾ ಬೇರೆದೇನಾದರೂ ರೂಮಿಗೆ ತರಿಸ್ಕೊಂಡ್ರೆ ಅದನ್ನು ಪೇ ಮಾಡಬೇಕು. ಈ ಬೊಫೆ ಇದೇನು ನೋಡ್ತಿದ್ದೀರೋ ಇಟ್ ಈಸ್ ಫಾರ್ ಲಂಚ್, ಅದು ಮಧ್ಯಾಹ್ನ ಊಟಕ್ಕೆ. ಆ್ಯಂಡ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ, ಫುಲ್ ಅನ್ಲಿಮಿಟೆಡ್ ಆಗಿರುತ್ತೆ. ಇಟ್ ವಾಸ್ ಲೈಕ್ ಪಕ್ಕಾ ಸೌತ್ ಇಂಡಿಯನ್ ಫುಡ್ ಅನ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ನೂನ್ ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡು ಆ್ಯಂಡ್ 4 to 5 ಇಟ್ ವಿಲ್ ಬಿ ಟೀ ಟೈಮ್. ಅಂದರೆ ಹೈ ಟೀ ಕೊಡ್ತಾರೆ, ಅಂದರೆ ಕಾಫಿ ಟೀ ಈ ಥರ ಸ್ನ್ಯಾಕ್ಸ್. ಅದೂ ಇಟ್ ವಾಸ್ ಗುಡ್. ನಾವೇನು ಅಂದ್ಕೊಂಡ್ವಿ ಅಂದರೆ ಸ್ನ್ಯಾಕ್ ಆದಮೇಲೆ ವಿಲ್ ಜಸ್ಟ್ ಗೋ ಡೂ ದ ಆ್ಯಕ್ಟಿವಿಟೀಸ್ ಅಂದ್ಕೊಂಡ್ವಿ. ಬಟ್ ವಿ ಡಿಂಟ್ ನೋ ದಟ್ 5:30ಗೆ ಎಲ್ಲ ಆ್ಯಕ್ಟಿವಿಟೀಸ್ ಕ್ಲೋಸ್ ಆಗುತ್ತೆ ಅಂತ. ಸೊ ಇನ್ನು ಆ್ಯಕ್ಟಿವಿಟೀಸ್ ಇರಲಿಲ್ವಲ್ಲ, ಅದಕ್ಕೆ ವಿ ಪ್ಲ್ಯಾನ್ ಟು ಗೋ ಫಾರ್ ಸ್ವಿಮ್ಮಿಂಗ್, ಬಿಕಾಸ್ ಸ್ವಿಮ್ಮಿಂಗ್ 7 o'clockವರೆಗೂ ಓಪನ್ ಇರುತ್ತೆ. ಸೊ ವಿ ಚೇಂಜ್ಡ್ ಟು ದ ಸ್ವಿಮ್, ಬಟ್ಟೆ ಹಾಕ್ಕೊಂಡು ವಿ ವೆಂಟ್ ಫಾರ್ ಸ್ವಿಮ್ಮಿಂಗ್. ಇಲ್ಲಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಅರೌಂಡ್ 8 o'clock ಹಂಗೆ ವಿ ವೆಂಟ್ ಫಾರ್ ಕ್ಯಾಂಪ್ ಫೈರ್ ಇರುತ್ತೆ ನೈಟ್ ಟೈಮಲ್ಲಿ. ಆ್ಯಂಡ್ ಫ್ರಮ್ 8 to 10 ಈಸ್ ದ ಡಿನ್ನರ್ ಟೈಮ್. ಸೊ ಕ್ಯಾಂಪ್ ಫೈರ್ ಮುಗಿಸ್ಕೊಂಡು ಹಂಗೆ ಡಿನ್ನರ್ ಮಾಡಿಕೊಂಡು ವಿ ಕೇಮ್ ಬ್ಯಾಕ್ ಟು ದ ರೂಮ್. ಆ್ಯಂಡ್ ಡಿನ್ನರು ಸೇಮು ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ ಆ್ಯಂಡ್ ಅನ್ಲಿಮಿಟೆಡ್.
ಹೋಪ್ ಯು ಗೈಸ್ ಲೈಕ್ ದ ಡೇ 1 ಆಫ್ ಅವರ್ ಔಟಿಂಗ್. ಡೇ 2 ವಿಡಿಯೋ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು